ನಮಸ್ಕಾರ ಎಲ್ರಿಗೂ. ಅವಾಗಲೇ ಹೇಳ್ದಂಗೆ ತುಂಬಾ ಪವರ್ಫುಲ್ ಟೈಟಲ್. ನನಗೆ ಮೊನ್ನೆ ಅವ್ರು ಹೇಳ್ದಾಗಲೇ ನನಗೆ ಅನಿಸ್ತದು ತುಂಬಾ ಸ್ಟ್ರಾಂಗ್ ಟೈಟಲ್ ಅಂತ. ಅದಾದ್ಮೇಲೆ ನನಗೆ ಒಂದು ಸಾಂಗ್ ನಾನು ಭೇಟಿ ಮಾಡಕ್ ಬಂದಾಗ ನೋಡಿದ್ದೆ. ನನ್ನ ಸಾಂಗ್ ನನಗೆ ಅಲ್ಲೇ ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಆ ಡುಯೆಟ್ ಸಾಂಗ್ ನಾನು ನೋಡಿದಾಗ ಸಿನಿಮಾಟೋಗ್ರಾಫರ್ ನಾನು ಇವಾಗ ಜಸ್ಟ್ ಮಾತಾಡೋರು ಪಾಪ ಒಂದೇ ಒಂದ್ ಲೈನ್ ಮಾತಾಡೋರು ಅವರು, ಬಟ್ ಅದಕ್ಕಿಂತ 100ರಷ್ಟು ನೀವು ಕೆಲಸ ಮಾಡಿದಿರ ಬ್ರದರ್. ಅಮೇಸಿಂಗ್ ಕ್ಯಾಮ್ರಾ ವರ್ಕ್. ನಾನು ಅಲ್ಲಿ ನೋಡಿದಾಗ್ಲೂ ಹೇಳಿದೆ, ಇಲ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಬ್ರೈಟ್ ಫ್ಯೂಚರ್ ಇದೆ ನಿಮಗೆ. ಯಾಕಂದ್ರೆ ನನಗೆ ಗೊತ್ತು ಅದ್ರದ್ದು ಏನ್ ಲಿಮಿಟೇಷನ್ಸ್ ಇತ್ತು ನಿಮಗೆ ಅಲ್ಲಿ ಅಂತ. ಬಟ್ ಜಸ್ಟ್ ಒಂದು ಕ್ಯಾಮ್ರಾ ಇಟ್ಕೊಂಡು ಜಾಸ್ತಿ ಲೈಟಿಂಗ್ ಗೀಟಿಂಗ್ಸ್ ಏನು ಇಲ್ದಂಗೆ ಎಷ್ಟು ಬ್ಯೂಟಿಫುಲ್ ಆಗಿ ನ್ಯಾಚುರಲ್ ಆಗಿ ತಗೊಂಡಿದ್ದೀರಾ. ಅಂಡ್ 80s ಅನ್ನೋದಕ್ಕೆ ನೀವು ಮಾಡಿರೋ DI ಆಗಿರ್ಬೋದು. ಫಸ್ಟ್ ಶಾಟ್, ಇವನ್ ಟ್ರೈಲರ್ ನೋಡಿದಾಗ್ಲೂ ಅಷ್ಟೇ, ನನಗೆ ವೆರಿ ಫಸ್ಟ್ ಶಾಟ್ ಇಂದಾನೆ ಹಿಡಿದು ಕೂರಿಸ್ಬಿಡುತ್ತೆ ನಿಮಗೆ. ಯೂಶಲ್ ಆಗಿ ಅನ್ಸುತ್ತೆ ನಮಗೆ, ಓಕೆ ಕಮ್ಮಿ ಬಜೆಟ್ ಒಂದು ಪಿಕ್ಚರ್ ಆಗಿರುತ್ತೆ, ಎಲ್ಲ ತುಂಬಾ ಫಿಲ್ಮ್ಸ್ ಬರ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಇದು ಟ್ರೈಲರ್ ನೋಡಿದ್ಮೇಲೆ ನಿಜವಾಗ್ಲೂ ಅದು ಅರ್ಧ ನಿಮ್ ವರ್ಕ್ ಇಂದಾನೆ ಅದು ಸುಳ್ಳು ಅನ್ಸ್ಬಿಡುತ್ತೆ. ಇದು ಯಾವ್ದು ಕಂಟ್ರೋಲ್ ಬಜೆಟ್ ಇಂದ ಮಾಡೋ ಪಿಕ್ಚರ್ ಅಲ್ಲ ಇದು. ಸಿನಿಮಾ ಏನ್ ಕೇಳಿದ್ರೆ ಅದಕ್ಕೆ ಬಜೆಟ್ ಬಂದಿದೆ ಅನ್ನೋ ತರ ಅನ್ಸುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಒನ್ ಆಫ್ ದ ಹೀರೋ ಅನ್ಸುತ್ತೆ ಬ್ರದರ್ ನನಗೆ ಈ ಸಿನಿಮಾಗೆ. ಒಳ್ಳೇದಾಗಲಿ. ಅಷ್ಟು ಇಂಪ್ರೆಸ್ ಆಗಿತ್ತು ನನಗೆ ಅದು ಸಿನಿಮಾಟೋಗ್ರಫಿ, ಎಸ್ಪೆಷಲಿ ಅದು ಡುಯೆಟ್ ಸಾಂಗು ಅಂಡ್ ಟ್ರೈಲರ್ ಅಲ್ಲಿ ನೋಡಿದಂತ ಶಾರ್ಟ್ಸ್. ಅಫ್ಕೋರ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿರೋದು ನೀವು ಕೂಡ. ಕ್ರೆಡಿಟ್ ಟು ಕ್ಯಾಮ್ರಾಮನ್ ಆಗಿ. ಅಂಡ್ ತುಂಬಾ ಚೆನ್ನಾಗಿ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಆ ಸಾಂಗ್ ಅಲ್ಲಿ. ಅಂಡ್ ಟ್ರೈಲರ್ ನೋಡಿದಾಗ್ಲೂ ಅಷ್ಟೇ ತುಂಬಾ ಸೆನ್ಸಿಟಿವ್ ಟಾಪಿಕ್ ಇದು ಪಿಕ್ ಮಾಡಿದ್ದಾರೆ ನಾಗಮುಖ ಅವರು. ಅದೇ ಎಲ್ಲರೂ ಅದೇ ಮೆನ್ಷನ್ ಮಾಡ್ತಾರೆ, ನಮ್ಮಲ್ಲ ಆಗಲ್ಲ, ಇದು ನಮ್ಮಲ್ಲಿ ಜಾಸ್ತಿ ಈ ತರದ ಪ್ರಯತ್ನಗಳು ಪಟ್ಟಿಲ್ಲ ಅಂತ. ಅಂದ್ರೆ ಯಾಕೆ ಅಂತಂದ್ರೆ ತುಂಬಾ ರಿಸ್ಕ್ ಇರುತ್ತೆ, ಒಂದು ಸೆನ್ಸಿಟಿವ್ನೆಸ್ ಇರುತ್ತೆ ಈ ತರ ಸ್ಕ್ರಿಪ್ಟ್ಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ತುಂಬಾ ಎಡ್ಜ್ ಆಫ್ ದಿ ಸ್ವರ್ಡ್ ನಡೆದಂಗಿದು, ಕತ್ತಿ ಮೇಲೆ ನಡೆದಂಗಿರುತ್ತೆ. ಸ್ವಲ್ಪ ಈ ಕಡೆ ಅಂದ್ರೆ ರೈಟ್ ಅವ್ರು ಬರೆಸ್ತಾರೆ, ಹಿಂಗೋದ್ರೆ ಲೆಫ್ಟ್ ಅವ್ರು ಬರೆಸ್ತಾರೆ. ಸೊ ಎರಡರ ಮಧ್ಯದಲ್ಲೇನೆ ನಾವು ನೀಟ್ ಆಗೋಗ್ಬೇಕು. ಅದ್ರಲ್ಲಿ ಏನು ಅಂತಂದ್ರೆ ಬೇಸಿಕಲಿ ನಾವು ಯಾವ್ದು ಬಯಾಸ್ಟ್ ಇಲ್ದಂಗೆ ಈ ತರದ ಸ್ಕ್ರಿಪ್ಟ್ ಗಳು ಮಾಡಬೇಕು. ಡೈರೆಕ್ಟರ್ ಆಗಿ ಅವ್ರು ಯಾವ್ದು ಬಯಾಸ್ಟ್ ಇಲ್ದಂಗೆ ಮಾಡಬೇಕು. ಹಾನೆಸ್ಟ್ ಏನೋ ಇಶ್ಯೂ ಇದೆ ಅಂತಂದ್ರೆ ಆ ಇಶ್ಯೂನ ಅಡ್ರೆಸ್ ಮಾಡಬೇಕು. ನಾವು ಕಾಟೇರ ಮಾಡ್ಬೇಕಾದ್ರೂ ಅಷ್ಟೇ ಆ ತರದೇ ಒಂದು ಬಯಾಸ್ಟ್ ಇಲ್ದಂಗೆ, ಯಾರಿಗೂ ಬಯಾಸ್ಟ್ ಇರ್ಬಾರ್ದು, ಏನ್ ಇಶ್ಯೂ ಇದೆ ಅದನ್ನ ಅಡ್ರೆಸ್ ಮಾಡಬೇಕು ಅಂತ ಮಾಡಿದ್ದು. ಸೊ ಅದನ್ನ ಮಾಡಿರ್ತಾರೆ ಅಂತ ಒಂದು ನನಗೆ ನಂಬಿಕೆ ಇದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಟ್ರೈಲರ್ ನಲ್ಲಿ. ಹಾಗೆ ಆ ತರದೊಂದು ಸಿನಿಮಾಗೆ ಸಿನಿಮಾಟೋಗ್ರಫಿ ಅಂಡ್ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯೂಸಿಕ್ ಸಾಂಗ್ಸ್ ಮಾಡಿರೋರು ಅಂಡ್ BGM ಮಾಡಿರೋರು ಇಬ್ರು ತುಂಬಾ ಅದ್ಭುತವಾಗಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಬೆಸ್ಟ್ ವಿಶಸ್ ನಿಮಗೂ ಕೂಡ. ಅಂಡ್ ರಾಮಕೃಷ್ಣ ಅವರು ಈ ತರದೊಂದು ಪ್ರಯತ್ನಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲಾದೂ ನಮ್ಗೆ ರಿಸ್ಕ್ ಇರುತ್ತೆ ಸರ್. ಹೊಸೊಬ್ರು ಈ ತರದೊಂದು ಸಿನಿಮಾ ಹಿಂಗೆ ಸಬ್ಜೆಕ್ಟ್ ಎಲ್ಲಾನು ಒಪ್ಕೊಳ್ಳೋಕ್ಕಿಂತ ಮುಂಚೆ ನೆಗೆಟಿವ್ ತುಂಬಿಸೋದು ಜಾಸ್ತಿ ಇರುತ್ತೆ. ಆ ತರದೆಲ್ಲ ಇದ್ರು ಒಂದು ತಂಡದ ಮೇಲೆ ನಂಬಿ, ಒಂದು ಕಥೆನ ನಂಬಿ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರೆ ಸರ್, ಒಳ್ಳೇದಾಗ್ಲಿ ಸರ್ ನಿಮಗೆ. ಅಂಡ್ ಸರ್ ಕೂಡ ನೆಗೆಟಿವ್ ರೋಲ್ ಮಾಡಿರೋದು ತುಂಬಾ ವಿಶೇಷವಾಗಿದೆ. ಸೊ ಅಫ್ಕೋರ್ಸ್ ಅವರು ಗ್ಯಾರಂಟಿ ಅದ್ರದ್ದು ಏನಿದೆ ನ್ಯಾಯ ಒದಗಿಸಿರ್ತಾರೆ. ಬಟ್ ಇಡೀ ತಂಡ ನನಗೆ ತುಂಬಾ ಖುಷಿಯಾಗಿದೆ. ಅಂಡ್ ನನ್ಗೆ ಹೀರೋ ಅವ್ರು ನೋಡಿದಾಗ್ಲೂ ಅದೇ ಅನ್ಸಿದೆ ನನಗೆ. ಏನೋ ನಾನು ಪಿಕ್ಚರ್ ಮಾಡ್ತಾ ಇದ್ದೀನಿ, ನನ್ಗೆ ಗೊತ್ತಿದೆ ನಮ್ ಚೆನ್ನಾಗಿ ಕಾಣಿಸ್ಬೇಕು, ಅದೆಲ್ಲ ಏನು ಇಲ್ದಂಗೆನೆ ಏನ್ ಕ್ಯಾರೆಕ್ಟರ್ ಹೇಳಿದೆ, ಡೈರೆಕ್ಟರ್ ಏನ್ ಹೇಳಿದ್ದಾರೆ, ಅದು ಕಾಸ್ಟ್ಯೂಮ್ ಇಂದ ಇರ್ಬೋದು, ಲುಕ್ ಇಂದ ಇರ್ಬೋದು, ಮೇಕಪ್ ಇಂದ ಇರ್ಬೋದು, ಪ್ರತಿಯೊಂದಕ್ಕೂ ಪಾತ್ರವಾಗಿ ನಿಂತಿದ್ದಾರೆ. ಹೀರೋ ಅಂತ ಅಲ್ಲದೆ ಪಾತ್ರವಾಗಿ ನಿಂತಿದ್ದಾರೆ. ಅದೇ ಕಾಪಾಡುತ್ತೆ ಬ್ರದರ್ ನಿಮ್ಗೆ. ಯಾಕಂದ್ರೆ ತುಂಬಾ ಡಿಫ್ರೆನ್ಸ್ ಅಲ್ಲಿಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ ನಿಮ್ಗೆ. ಸೊ ಅದನ್ನ ಆಕ್ಟರ್ ನೀವು ಚೆನ್ನಾಗಿ ನಿಮ್ಗೆ ನನ್ನ ಕಡೆಯಿಂದ ವಿಶ್ ಮಾಡ್ತೀನಿ. ಸೊ ಓವರ್ ಆಲ್ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಇದೇ December 5th ರಿಲೀಸ್ ಅಂತ ಇದ್ದೀರಾ. ಸೊ December 5th ಅಲ್ಲ, ಸೊ ಒಳ್ಳೇದಾಗ್ಲಿ. December 5th ರಿಲೀಸ್ ಆಗ್ತಾ ಇದೆ. ಅಂಡ್ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಏನಿಲ್ಲ ಸರ್, ಧೈರ್ಯವಾಗಿರ್ಬೇಕಷ್ಟೇ, ಇನ್ನೇನು ಇಲ್ಲ. ಏನಾಗಿದೆ ಸರ್, ನಮ್ಗೆ ಅನ್ಸ್ತಾ ಇರುತ್ತೆ ತುಂಬಾ ಯಾಕೆ ಸಿನಿಮಾಗಳು ಕಮ್ಮಿ ಓಡ್ತಾ ಇದೆ, ಅಥವಾ ಏನೋ ಇವತ್ತು ಪ್ರೀ ಬಿಸ್ನೆಸ್ ಗಳು ಕಮ್ಮಿ ಅನ್ಸುತ್ತೆ, ಎಲ್ಲಾನು ಯಾಕೆ, ಅಥವಾ ಇನ್ನೊಂದು ದೊಡ್ಡ ಕಂಪ್ಲೇಂಟ್ ಜನ ಥಿಯೇಟರ್ಗೆ ಬರಲ್ಲ ಅಂತ ಅಂದ್ಬಿಟ್ಟು ಬ್ಲೇಮ್ ಮಾಡ್ತೀವಿ ನಾವು ಜನಕ್ಕೆ. ಏನಕ್ಕೆ ಆಗ್ತಿದೆ ಅದು ಅಂತಂದ್ರೆ ಟೋಟಲಿ ಅದು ನಮ್ದು ಫಾಲ್ಟ್, ಜನದ ಫಾಲ್ಟ್ ಅಲ್ಲ. ಏನಾಗಿದೆ, ಇದು ಯಾವ್ದು ಕನ್ನಡ ರಾಮಕೃಷ್ಣ ಅಂತ ಯಾವ್ದೊಂದು ಕಥೆನಲ್ಲಿ ಬರುತ್ತೆ. ಒಂದು ಬೆಕ್ಕಿಗೆ ಬಿಸಿ ಹಾಲು ಕುಡಿಸ್ಬಿಟ್ರೆ ಅದು ನೆಕ್ಸ್ಟ್ ಹಾಲು ನೋಡಿದಾಗೆಲ್ಲ ಹೆದರ್ಕೊಂಡು ಹೋಗುತ್ತಂತೆ. ಹಂಗೆ ನಾವು ಒಂದಷ್ಟು ಸಿನಿಮಾಗಳು ಯಾವ್ದೋ ಜನಕ್ಕೆ ಇಷ್ಟ ಆಗದೆ ಇರೋ ತರ ಕೊಟ್ಟು ಅವರಿಗೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ
ಸೊ ಇವಾಗ ಯಾವ್ದೋ ಒಂದು ಚೆನ್ನಾಗಿರೋ ಸಿನಿಮಾ ಬರುತ್ತೆ ಅಂತಂದ್ರು ಅವ್ರಿಗೆ ನಂಬಿಕೆ ಇಲ್ಲ. ಅಪ್ಪ ಇದು ಹಾಲು ಚೆನ್ನಾಗಿದೆ ಕುಡಿ ಅಂತಂದ್ರೆ ನಂಬಿಕೆ ಇಲ್ಲ ಅದಕ್ಕೆ. ನಾನು ನನ್ನ ಫ್ಯಾಮಿಲಿ ಕರ್ಕೊಂಡು ಒಂದು ಸಿಂಗಲ್ ಸ್ಕ್ರೀನ್ ಹೋಗ್ಬೇಕು ಅಂತಂದ್ರು ನನಗೆ 800,000 ರೂಪಾಯಿ ಖರ್ಚಾಗ್ತದೆ. ಮಲ್ಟಿಪ್ಲೆಕ್ಸ್ ಹೋಗ್ಬೇಕು ಅಂದ್ರೆ 2,000 ರೂಪಾಯಿ ಖರ್ಚಾಗ್ತಿದೆ. ಇವತ್ತಿರುವಂತ ಒಂದು ಪರಿಸ್ಥಿತಿನಲ್ಲಿ ನಾನು ಅಷ್ಟು ಇನ್ವೆಸ್ಟ್ ಮಾಡ್ಲಾ, ಹೋಗಿ 2.5 ಗಂಟೆ ನಾನು ಡಿಸಪಾಯಿಂಟ್ ಆಗಿ ಬಂದ್ರೆ ಹೆಂಗೆ ನನಗೆ ಅನ್ನೋದೆಲ್ಲ ಕ್ಯಾಲ್ಕುಲೇಷನ್ ಬಂದು ಅದ್ರ ಜೊತೆ ಕಾಂಪಿಟೇಷನ್ ಅವನಿಗೆ. ನೀವು ಮೊಬೈಲ್ ಅಲ್ಲೂ ನಿಂಗೆ ಎಂಟರ್ಟೈನ್ಮೆಂಟ್ ಇದೆ, ಟಿವಿನಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಎಲ್ಲೋದ್ರೂ ಎಂಟರ್ಟೈನ್ಮೆಂಟ್ ಇದೆ. ಸೊ ಇಷ್ಟರ ಮಧ್ಯದಲ್ಲಿ ಹಿ ಹ್ಯಾಸ್ ಟು ಟೇಕ್ ಅ ಚಾಯ್ಸ್. 100% ಜನಕ್ಕೆ ಸಿನಿಮಾ ನೋಡಬಾರ್ದು ಅಂತಿಲ್ಲ, ನಾವು ನೋಡ್ತಾ ಇದೀವಿ ಒಂದಷ್ಟು ಸಿನಿಮಾಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಏನು ಅಂದ್ರೆ ಅವನಿಗೆ ಆ ಸಿನಿಮಾಗಳ ಮೇಲೆ ನಂಬಿಕೆ ಬರೋದಕ್ಕೆ ಕಷ್ಟ ಆಗ್ತಿದೆ. ಅವನಿಗೆ ನಂಬಿಕೆ ಬಂದು ಥಿಯೇಟರ್ ಬರೋ ಅಷ್ಟೊತ್ತಿಗೆ ಥಿಯೇಟರ್ ಸಿನಿಮಾ ಇರೋದು ನಮ್ದು. ಸೊ ಏನಾಗಿದೆ ಇದು. ಸೊ ನಾವು ನಮ್ ಕಡೆಯಿಂದ ನಾವು ಅದು ಫಿಲ್ಟರ್ ಮಾಡ್ಕೊಂಡು ಒಂದಷ್ಟು ಸಿನಿಮಾಗಳು ಕಂಟಿನ್ಯೂಸ್ ಆಗಿ ಚೆನ್ನಾಗಿರೋದು ಬಂತು ಅಂತಂದ್ರೆ ಹಿ ವಿಲ್ ಆಲ್ಸೋ ಗೆಟ್ ಯೂಸ್ ಟು ಇಟ್. ಅವಾಗ ನಂಬ್ಕೊಂಡು ಬರ್ತಾರೆ. ಒಂದು ಆವರೇಜ್ ಪಿಕ್ಚರ್ ಬಂದು ನೋಡ್ಬೇಕು ಅಂತ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಇವಾಗ ಆ ಫೇಸ್ ನಡೀತಾ ಇದೆ. ಈಗ ಲಾಸ್ಟ್ ಒಂದು 6 months ಐ ಥಿಂಕ್ ಎಕ್ಕ, ಸೂಫ್ರಮ್ಸು, ಏಳುಮಲೆ, ಕಾಂತಾರ ತನಕ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈ ನೆಕ್ಸ್ಟ್ ಬರೋ ಫಿಲಮ್ಸ್ ತುಂಬಾ ನಮ್ಗೆ ಎಕ್ಸ್ಪೆಕ್ಟೇಷನ್ ಇರುವಂತ ಫಿಲಮ್ಸ್ ಗಳಿದಾವೆ. ಸೊ ಇನ್ನೊಂದು 6 months ಆತರ ಚೆನ್ನಾಗಿ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಅಲ್ಲಿಂದ ಬೆಟರ್ ಆಗ್ತಾ ಹೋಗುತ್ತೆ ಅಂತ ನನ್ನ ಫೀಲಿಂಗ್ ಅಷ್ಟೇ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನಗೆ ಈ ಧರ್ಮಂ ಚಿತ್ರದಲ್ಲಿ ನಾನು ಕರಿಮುತ್ತು ಪಾತ್ರವನ್ನ ಮಾಡಿದ್ದೇನೆ. ನನಗೆ ಈ ಸಿನಿಮಾ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಯಾರೇ ಆಗ್ಲಿ ಹೊಸ ಹೀರೋ ಬಂದಾಗ ಮಾಸ್ ಕಂಟೆಂಟ್ ಸಿಗೋದು ತುಂಬಾ ಕಷ್ಟ. ಸೊ ಸಾರು ನನ್ನನ್ನ ಇಲ್ಲ ನೀವು ಇದೇ ತರ ಮಾಡ್ಬೇಕು ಅಂತೇಳಿ ನನ್ನನ್ನ ತೋರಿಸಿದ್ರಲ್ಲ. ಸೊ ನಮ್ಗೆ ತುಂಬಾ ಖುಷಿ ಇದೆ. ನಾಗಮುಖ ಸರ್ ಮೇಲೆ ವಿಭಿನ್ನವಾದ ಪಾತ್ರ. ಫಸ್ಟ್ ಹಾಫ್ ಅಲ್ಲಿ ಬೇರೆ ತರ ಇರ್ತೀನಿ, ಸೊ ಹೋಗ್ತಾ ಬೇರೆ ತರ ಆಗುತ್ತೆ. ನನ್ನ ಜೀವನದ ಮುಖ್ಯ ಸಿನಿಮಾ ಇದು. ಸೊ ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ನಿರ್ಮಾಪಕರು, ನನ್ನ ತಂಡ, ನನ್ನದೊಂದು ಮಿನಿ ತಂಡ ಇದೆ. ಸೊ ಅವ್ರಿಗೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ. ಎಲ್ರು ಡಿಸೆಂಬರ್ 5ನೇ ತಾರೀಕು ಥಿಯೇಟರ್ ಅಲ್ಲಿ ಸಿನಿಮಾ ಬರ್ತಿದೆ. ಎಲ್ರು ಬಂದು ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಆಕ್ಟಿಂಗು ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ 2012 ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಲೀಲಿಕ್ಕೆ ಹೋಗಿದೆ. ಸೊ ಆಕ್ಟಿಂಗ್ ಅನ್ನೋದನ್ನ ನಾನು ಇದು ಮಾಡಿಲ್ಲ. ಸೊ ನಾವು ಮತ್ತೆ ನಿರ್ದೇಶಕರು 13 ವರ್ಷದ ಸ್ನೇಹಿತರು. ಸೊ ನಮ್ದು ಜರ್ನಿ ತುಂಬಾ ದೊಡ್ಡದಿದೆ. ಸೊ ಅಲ್ಲಿಂದ ನಾವು ಒಟ್ಟಿಗೆ ಬಂದಿದ್ದು. ಸೊ ಸಿನಿಮಾ ಅಲ್ಲಿಂದನೂ ಇದೇ ಕೆಲಸದಲ್ಲೇ ಇದ್ವಿ. ಸೊ ನಾವು ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಅವಾಗ್ಲಿಂದನೂ ಪ್ರಯತ್ನಗಳಿತ್ತು. ಸೊ ಹಂಗಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ಎಲ್ಲೂ ಸಿನಿಮಾದಲ್ಲಿ ನೀವು ನೋಡಿದ್ರೆ ಎಲ್ಲೂನು ನಿಮ್ಗೆ ಇದು ಅಲ್ಲಿತ್ತು ಇಲ್ಲಿತ್ತು ಈ ಸಿನಿಮಾದಲ್ಲಿ ಆತರ ಯಾವುದೇ ರೀತಿ ಸಿಗೋದಿಲ್ಲ. ಒಂದು ಹ್ಯೂಜ್ ಸಿನಿಮಾ, ಕಲ್ಟ್ ಸಿನಿಮಾ. ನಿಮ್ಗೆ ಕೂತ್ಕೊಂಡಾಗ ಫಸ್ಟ್ ಎಲ್ಲಿ ಕೂತ್ಕೊಂಡಾಗ ನೀವು ನೋಡ್ತೀರ ಸ್ಕ್ರೀನ್, ಆನ್ ಸ್ಕ್ರೀನ್ ಎಂಡ್ವರೆಗೂ ನೀವು ಚೇಂಜಸ್ ಆಗೋದಿಲ್ಲ. ಸೊ ಅಂತ ಒಂದು ಸಿನಿಮಾ ಮಾಡಿದೀವಿ. ಈ ಸಿನಿಮಾಕ್ಕೆ ನನಗೆ ಪಾತ್ರವನ್ನ ಕೊಟ್ಟಂತ ನಮ್ಮ ನಿರ್ದೇಶಕ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಇವ್ರಿಗೂ ನಿರ್ಮಾಪಕರಿಗೂ ಥ್ಯಾಂಕ್ ಯು. ಆಮೇಲೆ ಹೆಚ್ಚಾಗಿ ನಮ್ಮ ಅಶೋಕ್ ಸರ್ ಇದ್ದಾರೆ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಮೇಡಮ್ ಆಕ್ಚುಲಿ ರಿಹರ್ಸಲ್ ಅಲ್ಲಿ ಸ್ವಲ್ಪ ಅವರು ಭಯ ಪಟ್ಟಿದ್ರು, ಸಾರ್ ಮಾಡ್ತಾರ. ಆಮೇಲೆ ಗೊತ್ತಾಯ್ತು ಮೇಡಮ್ಗೆ ಮಾಡ್ತಾರೆ ಅಂತ ಹೇಳಿ. ಯಾಕಂದ್ರೆ ನಾನು ಹೊಸಬ, ಯಾಕಂದ್ರೆ ಆಲ್ರೆಡಿ ಅವರು ಸಿನಿಮಾ ಮಾಡಿದ್ರು. ನಾನು ಹೊಸಬ ಆಗಿರೋದ್ರಿಂದ ಒಂದ್ ಸ್ವಲ್ಪ ನನ್ಗೂ ಭಯ ಆಯ್ತು, ಸೀನಿಯರ್ ಜೊತೆ ಹೆಂಗೆ ಇಂಪ್ಯಾಕ್ಟ್ ಆಗೋದು ಅಂತ ಹೇಳಿ. ಸೊ ಮೇಡಮ್ ಆಮೇಲೆ ತುಂಬಾ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಹೇಳಿ ಚೇಂಜಸ್ ಮಾಡೋದು. ಸೊ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮದವರಿಗೆ ನನ್ನ ಮೊದಲನೇ ನಮಸ್ಕಾರ. ಈ ಚಿತ್ರದಲ್ಲಿ ನೀಲಾ ಅನ್ನೋ ಕ್ಯಾರೆಕ್ಟರ್ ನ ಮಾಡಿದ್ದೀನಿ. ಒಂದು 1980s ಅಲ್ಲಿ ಬರುವಂತ ಒಂದು ಮುಗ್ಧೆ ಪಾತ್ರ, ಗಂಡಸರನ್ನ ಕಣ್ಣೆತ್ತಿ ಕೂಡ ನೋಡ್ತಂತ ಒಂದು ಪಾತ್ರ. ಅಂಡ್ ಈ ಸಬ್ಜೆಕ್ಟ್ ನಾನು ಒಪ್ಕೊಳ್ಳೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ, ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಈ ಸಬ್ಜೆಕ್ಟ್ ನ ಬರ್ದಿದ್ರು. ಅಂಡ್ ಪ್ಲಸ್ ಅದರಲ್ಲಿ ನೀಲಾ ಅನ್ನೋ ಕ್ಯಾರೆಕ್ಟರ್ಗೆ ಅದರದೇ ಆದ ವಿಶೇಷತೆ ಇದೆ. ಈಗ ನೀವು ಸಾಂಗ್ ಅಲ್ಲಿ ನೋಡಿದಿರಿ ಎಷ್ಟು ಚೆನ್ನಾಗಿ ನನ್ನ ತೋರಿಸಿದ್ದಾರೆ. ಈಗ ಹೇಳಿದ್ರು ಸರ್, ಭೀಷ್ಮ ಸರ್, ಇರೋ ಬರೋರೆಲ್ಲ ಕಪ್ಪಗೆ ಅಂತ ಹೇಳಿ. ಆಕ್ಚುಲಿ ನಾನು ಕೂಡ ಕಪ್ಪಗೆ ಕಾಣಿಸ್ತೇನೆ ಈ ಚಿತ್ರದಲ್ಲಿ. ಈ ಚಿತ್ರಕ್ಕೆ ನಾನು ಸೆಲೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಆಡಿಷನ್ ಪ್ರಕಾರ ಸೆಲೆಕ್ಟ್ ಆಗಿದ್ದು ಈ ಚಿತ್ರಕ್ಕೆ. ಆದ್ರೆ ಆಡಿಷನ್ ಅಲ್ಲಿ ತುಂಬಾ ವಿಶೇಷ ಇದೆ. ಯಾಕಂತ ಹೇಳಿದ್ರೆ ನನಗೆ 3 ಪೇಜ್ ಡೈಲಾಗ್ ಕೊಟ್ಟಿದ್ರು, ನಾಟ್ ಇವನ್ 1 or 2, 3 pages ಡೈಲಾಗು ನಮ್ ಡೈರೆಕ್ಟರ್ ಕೊಟ್ಟಿದ್ರು. ಅದು ಸಿಂಗಲ್ ಟೇಕ್ ಅಲ್ಲಿ ನಾನು ಮಾಡ್ಬೇಕಿತ್ತು. ಯಾಕಂತ ಹೇಳಿದ್ರೆ ಇಟ್ಸ್ ಅ ವೆರಿ ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡಿರುವಂತ ಚಿತ್ರ. ಅಂಡ್ ಅಲ್ಲಿ ಅದರದೇ ಆದ ಏನಂತಾರೆ ಫೇಸಸ್ ಗಳಿರುತ್ತೆ.
ನಾನು ಮಾಡಿದ್ದೆ ಆಕ್ಚುಲಿ, ಡನ್ ಸಿಂಗಲ್ ಟೇಕ್ ಅಲ್ಲಿ. ಬಟ್ ಆದ್ರೂ ಕೂಡ ನನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರು. ಸೊ ಒನ್ಲಿ ಒನ್ ರೀಸನ್, ನಾನು ಸ್ವಲ್ಪ ಬೆಳ್ಳಗಿದ್ದೀನಿ ನೋಡೋದಕ್ಕೆ ಅಂತ ಹೇಳಿ. ಈ ಚಿತ್ರಕ್ಕೆ ನಾನು ಸೂಟ್ ಆಗ್ತೀನೋ ಇಲ್ವೋ ಅನ್ನೋದು ಲಾಸ್ಟಿಗೆ ಫೈನಲ್ ಟೇಕ್ ತಗೊಂಡಿರೋದು ನಮ್ಮ ಡೈರೆಕ್ಟರ್ ಸರ್. ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಇಲ್ಲ, ಈ ಹುಡುಗಿಗೆ ಸ್ವಲ್ಪ ಮೇಕಪ್ ಮಾಡಿಸ್ಬಿಟ್ಟು ಒಂಚೂರು ಆ ಪಾತ್ರಕ್ಕೆ 1980s ಪಾತ್ರಕ್ಕೆ ಅನಿಲ ಅನ್ನೋ ಕ್ಯಾರೆಕ್ಟರ್ಗೆ ಹೋಗ್ಸೋಣ, ಈ ಹುಡುಗಿ ಕೈಯಿಂದ ಮಾಡಕ್ ಆಗತ್ತೆ ಅಂತೇಳಿ ನನಗೆ ಬೆಂಬಲ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಸರ್. ಇವರೆಲ್ಲ ಟೀಮ್ ಕೂಡ ನನಗೆ ಹೊಸಬ್ರು. ಅಂಡ್ ನಾನು ಇಲ್ಲಿ ತನಕ 2 ಚಿತ್ರಗಳನ್ನ ಮಾಡಿದ್ದೀನಿ. ಮೊದಲೆಲ್ಲ ಆಡಿಷನ್ಗೆ ಹೋಗ್ಬೇಕಾರೆ ನಿಮ್ ಮೂವಿ ರಿಲೀಸ್ ಆಗ್ಲಿ ಅಂತ ಹೇಳ್ತಿದ್ರು. ಬಟ್ ನನ್ ಲಕ್ಕಿಲಿ ಈ ವರ್ಷದಲ್ಲಿ ನಂದು ಇದು 3ನೇ ಚಿತ್ರ ರಿಲೀಸ್ ಆಗ್ತಿರೋದು. ಅಂಡ್ ಅದ್ರಲ್ಲಿ ನೀನೇ ತಂದ ಅಂತ ಒಂದು ಸಾಂಗ್ ನೋಡಿದ್ರಿ ನೀವೆಲ್ಲ, ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೊಳ್ಳೆ ಸಾಂಗ್ ಅನ್ನ ಕೊಟ್ರಿ. ಯಾಕಂದ್ರೆ ಈ ಸಾಂಗ್ ರಿಲೀಸ್ ಆದಾಗ ತುಂಬಾ ಜನ ದೊಡ್ಡ ದೊಡ್ಡ ಡೈರೆಕ್ಟ್ರು ನನಗೆ ಮೆಸೇಜ್ ಮಾಡಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನೀವು ನೋಡುವಾಗ ಈ ತರ ಇದ್ದೀರಾ, ನೀವು ಒಂದು ಮಾಡಿರೋ ಪಾತ್ರ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರು. ಅದು ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಳ್ಳೆ ಸಾಂಗ್ ಅನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ನಿಮ್ಗೂ ಕೂಡ ಸರ್. ಅಂಡ್ ಈ ಚಿತ್ರಕ್ಕೆ ಬೆಂಬಲವಾಗಿ ನಿಂತಿದ್ದು ನಮ್ಮ ರಾಮಕೃಷ್ಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದ್ರ ಜೊತೆಗೆ ನಮ್ಮ ಕೋ ಆಕ್ಟರ್ ಬಗ್ಗೆ ಹೇಳಲೇಬೇಕು, ಶಶಿ ಸರ್. ಈ ಚಿತ್ರದಲ್ಲಿ ತುಂಬಾ ಸಪೋರ್ಟಿವ್ ಆಗಿ, ತುಂಬಾ ಅಂದ್ರೆ ಅವ್ರಿಗೆ ಫಸ್ಟ್ ಮೊದಲನೇ ಚಿತ್ರ ನನಗೆ ಲೈಕ್ ಅಂದ್ರೆ ಅವರು ಹೇಗೆ ಅಂತ ಹೇಳಿದ್ರೆ ಆ ಕ್ಯಾರೆಕ್ಟರ್ಗೆ ತುಂಬಾ ಚೆನ್ನಾಗಿ ಹೋಗುತ್ತಾರೆ. ಫಸ್ಟಿಗೆಲ್ಲ ನೋಡ್ಬೇಕಾರೆ ಫಸ್ಟ್ ನಂದು ಮತ್ತೆ ಸರ್ ಇಂಟರಾಕ್ಷನ್ ಆಗ್ಬೇಕಾರೆ ನಾನು ಸ್ವಲ್ಪ ಭಯ ಪಡ್ಕೊಂಡಿದ್ದೆ, ಹೇಗೆ ಸರ್ ಏನು ಅಂತ ಹೇಳಿ. ಬಟ್ ಶಶಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಸಪೋರ್ಟ್ ಮಾಡಿದ್ದೀರಾ ನನ್ನ ಶೂಟಿಂಗ್ ಸೆಟ್ ಅಲ್ಲಿ. ಅಂಡ್ ಐ ನೀಡ್ ಟು ಟೇಕ್ 2 ಅದರ್ ನೇಮ್ಸ್ ನನ್ನ ಶೂಟಿಂಗ್ ಸೆಟ್ ಅಲ್ಲಿ. ಯಾಕಂತ ಹೇಳಿದ್ರೆ 4 ಗಂಟೆಗೆ ನಮ್ ಶೂಟ್ ಸ್ಟಾರ್ಟ್ ಆಗಿದೆ. 4 ಗಂಟೆಗೆ ನಾನು ಯೂಶಲಿ ಎದ್ದೇಳ್ತಾ ಇದ್ದೆ ನನ್ನ ಶೂಟಿಂಗ್ ಸೆಟ್ ಅಲ್ಲಿ. ತುಂಬಾ ವೆರಿ ರಿಸ್ಟ್ರಿಕ್ಟೆಡ್ ಟೈಮ್ ಅಲ್ಲಿ ಮಾಡಿರುವಂತ ಸಬ್ಜೆಕ್ಟ್. ಅಂಡ್ ಅದು 2 ಗಂಟೆ 3 ಗಂಟೆ ನೈಟ್ ತನಕ ಎಲ್ಲ ಹೋಗಿದೆ ಶೂಟಿಂಗ್. ಸೊ ಆ ಟೈಮಲ್ಲಿ ನನಗೆ ತುಂಬಾ ಸಪೋರ್ಟಿವ್ ಆಗಿ ಕೃಷ್ಣ, ಶಿವ ಅವರು ಅಂಡ್ ಪ್ಲಸ್ ನನ್ನೊಬ್ಬರು ಅಸಿಸ್ಟೆಂಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಈ ಚಿತ್ರದಲ್ಲಿ ಪೂರ್ತಿ ನಾವು ಸ್ಲಿಪ್ಪರ್ ಹಾಕಿಲ್ಲ, ಚಪ್ಪಲಿ ಹಾಕ್ತೆ ಅಂತ ಮಾಡಿಸಿರೋಂತ ಚಿತ್ರ ಇದು. ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ನೀಟಾಗಿ ಮಾಡಿದೀವಿ. ಏನಂತ ಹೇಳಿದ್ರೆ ಅದೇ ಈ ಪಾತ್ರದ ಬಗ್ಗೆ ಇದು ತುಂಬಾ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಷ್ಟೊಂದು ಏನಂತಾರೆ, ಇಷ್ಟೊಂದು ಈ ತರ ಕ್ಯಾರೆಕ್ಟರ್ ನನಗೆ ಯಾವ್ದು ಸಿಕ್ಲಿಲ್ಲ ಇಲ್ಲಿ ತನಕ. ನಂದು ಆಲ್ಮೋಸ್ಟ್ ಆಲ್ರೆಡಿ ಒಂದು 6 ಸಬ್ಜೆಕ್ಟ್ಗಳು ಕಂಪ್ಲೀಟ್ ಮಾಡಿದ್ದೀನಿ. ಆದ್ರೆ ಈ ನೀಲ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಆ ತರ ಕ್ಯಾರೆಕ್ಟರ್ ನನ್ಗೆ ಸಿಗ್ಲಿಲ್ಲ. ಅಂಡ್ ಪರ್ಫಾರ್ಮೆನ್ಸ್ ನ ತುಂಬಾ ಚೆನ್ನಾಗಿ ತೆಗ್ಸಿದ್ದಾರೆ ನಮ್ಮ ಡೈರೆಕ್ಟರ್. ಅಂಡ್ ಆ ನೀಲ ಅನ್ನೋದು ಈಗ ಮೇ ಬಿ ಟ್ರೇಲರ್ ಅಲ್ಲಿ ಇರ್ಲಿಲ್ಲ, ಬಟ್ ಚಿತ್ರದಲ್ಲಿ ನಿಮಗೆ ಅದೊಂದು ಇಂಪ್ಯಾಕ್ಟ್ ಆಗುತ್ತೆ. ಆ ಚಿತ್ರ ನೀವು ಒಂದ್ಸಲ ಮೂವಿಯಿಂದ ನೋಡಿದ್ಮೇಲೆ ಓಕೆ ನೀಲ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಅದನ್ನ ತೋರಿಸುತ್ತೆ ನಿಮಗೆ. ಮೂವಿ ನೋಡಿ ಬಂದ್ಮೇಲೂ ಕೂಡ ಆ ಚಿತ್ರ ನಿಮ್ಗೆ ಏನಂತಾರೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನೀವುಗಳೇ ಸಪೋರ್ಟ್ ಮಾಡಬೇಕು. ಇಲ್ಲಿ ತನಕ ತುಂಬಾ ಸಪೋರ್ಟ್ ಮಾಡಿದೀರಾ ನನ್ನ ಚಿತ್ರಗಳಿಗೆ. ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟ್, ಪ್ಲೀಸ್ ಎಲ್ಲರೂ ಕೂಡ ದಯಮಾಡಿ ನಮ್ಮ ಈ ಧರ್ಮ ಚಿತ್ರಕ್ಕೆ ಸಪೋರ್ಟ್ ಕೊಡಿ. ಒಂದು ಒಳ್ಳೆ ಚಿತ್ರದಿಂದ ನಾವು ಬಂದಿದ್ದೀವಿ, ಅದನ್ನ ಎಲ್ಲರೂ ಕೂಡ ಥಿಯೇಟರ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಮಾಧ್ಯಮದವರಿಗೆ ಹಾಗೂ ಪತ್ರಿಕೋದ್ಯಮದವರಿಗೆ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಹೊಸಬರ ತಂಡ ಅನ್ನೋದಕ್ಕಿಂತ ಸಿನಿಮಾ ತಂಡನೇ ಬೇರೆ, ಅಂದ್ರೆ ಇದೊಂಥರ ಸಿನಿಮಾನೇ ಬೇರೆ ಇದೆ. ನೀವು ಸಹ ಕೆಲವೊಂದು ತಪ್ಪುಗಳಾಗ್ತವೆ, ಕೆಲವೊಂದು ಸರಿಗಳಾಗ್ತವೆ. ನೀವೇ ನಮ್ಮನ್ನ ಕೈ ಹಿಡಿದು ನಡೆಸಬೇಕು, ಬೇರೆ ಯಾರು ನಡೆಸೋಕೆ ಆಗಲ್ಲ. ಆಚೆಯವರು ಹೇಳಿ ಹಂಗೆ ಹೊಂಟೋಗ್ತಾರೆ. ಬಟ್ ಸರಿ ತಪ್ಪುಗಳನ್ನ ನೀವು ತೋರಿಸ್ದಾಗೆ ನಾವು ಮತ್ತೆ ತಿದ್ಕೊಂಡು ಹಿಡಿಯೋಕ್ಕಾಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಆತರ ಯಾವ ತಪ್ಪುಗಳು ಇಲ್ಲ. ಇದು ಪ್ರಾಂತ್ಯ ಅಂತ ಹೇಳಿದ್ರೆ ಸರ್ 1980s ಅಲ್ಲಿ ಎಲ್ಲಾ ಕಡೆ ನಡೆದಿರುವಂತ ಘಟನೆಗಳಿವೆ. ಇದೇ ಭಾಗ ಅಂತ ಏನಿಲ್ಲ, ಆಲ್ ಓವರ್ ನಮ್ಮ ಭಾರತದಲ್ಲಿ ಎಲ್ಲಾ ಕಡೆ ನಡೆದಿರುವಂತ ಘಟನೆಗಳೇ ಇವು. ಈ ಘಟನೆಗಳನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಧರ್ಮಂ ಸಿನಿಮಾ. ಜಾತಿ ಮತ್ತು ಹಿಂದೂ ಧರ್ಮನ ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಇದರಲ್ಲಿ ಧರ್ಮದಲ್ಲಿ ಫಸ್ಟ್ ನೀವು ನೋಡಿರುವಾಗಲೇ ಟೈಟಲ್ ನೋಡಿದ್ರಿ ಅನ್ಕೋತೀನಿ. ಟೈಟಲ್ ಅಲ್ಲಿ ಬ್ರೇಕ್ ಆಗಿದೆ, ಟೈಟಲ್ ಅಲ್ಲೆಲ್ಲ ಬ್ರೇಕ್ ಆಗಿದೆ. ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ಲೂಪ್ ಹೋಲ್ಸ್ಗಳಿದೆ. ಅಲ್ಲಿ ಟೈಟಲ್ ಬ್ರೇಕ್ ಆಗಿ ಉಳ್ಕೊಂಡಿದೆ. ಅದನ್ನ ಸರಿಪಡಿಸ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಈ ಸಿನಿಮಾದಲ್ಲಿ. ಬಟ್ ಹಿಂದುತ್ವ ಉಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಬಟ್ ಇದರಲ್ಲಿ ಲಾಸ್ಟ್ ಒಂದು ಡೈಲಾಗ್ ಇದೆ, ನಿನ್ನ ಧರ್ಮ ಉಳಿಬೇಕಂದ್ರೆ ನಿನ್ನ ಜಾತಿ ಸಾಯ್ಬೇಕು ಅನ್ನೋದಿದೆ. ಅದರಲ್ಲೇ ಅರ್ಥ ಆಗೋಗ್ಬಿಡುತ್ತೆ. ಅದರಲ್ಲೇ ಅರ್ಥ ಆಗೋಗ್ಬಿಡುತ್ತೆ ಏನ್ ವಿಷಯ ಈ ಸಿನಿಮಾದಲ್ಲಿ ಇದೆ ಅನ್ನೋದನ್ನ. ಅಷ್ಟೊಂದು ಸ್ಟ್ರಾಂಗ್ ಆಗಿ ವಿಷಯ ತಗೊಂಡ್ಬಂದಿದ್ದೀವಿ. ಬಿಕಾಸ್ ಏನ್ ಹೇಳ್ಬೇಕಂದ್ರೆ, ಬಟ್ ಈ ತರದ ವಿಷಯಗಳನ್ನ ತಗೊಂಡ್ಬಂದಿರೋರಲ್ಲಿ ತುಂಬಾ ರೇರ್. ಕನ್ನಡದಲ್ಲಿ ಯಾರು ತಗೊಂಡ್ ಬಂದಿಲ್ಲ, ಬಟ್ ತುಂಬಾ ರೇರ್ ಅಲ್ಲಿ ಇದೆ. ಬಟ್ ನನಗೆ ಆ ತರದ್ ಅನ್ಸಿದಾಗ
ಯಾರಾದ್ರೂ ಒಬ್ಬಳೆ ಈ ತರದ್ದು ವಿಷಯನ ಹೇಳ್ಬೇಕಂದ್ರೆ ಒಬ್ಬಳೆ ಸ್ಟ್ರಾಂಗ್ ವ್ಯಕ್ತಿ ಬೇಕಲ್ವಾ, ಅದನ್ನ ಲಾಂಚ್ ಮಾಡೋಕ್ ಬೇಕಲ್ವಾ. ಸುಮ್ಮನೆ ಬ್ಲೈಂಡ್ ಆಗಿ ಹೋಗ್ಬಿಟ್ರೆ ಅದಕ್ಕೆ ವೇಟೇಜ್ ಇರಲ್ಲ ಅಂತ ಅನಿಸ್ದಾಗ ಒಂದ್ ಸ್ವಲ್ಪ ಹೇಳ್ಬೇಕಂದ್ರೆ ಈ ತರ ಸಬ್ಜೆಕ್ಟ್ ಗಳಿಗೆ ಆ ತರ ವ್ಯಕ್ತಿಗಳೇ ಬೇಕು. ಅವಾಗ ನಮ್ಗೆ ಕಾಣಿಸಿದ್ದೆ ತರುಣ್ ಸುಧೀರ್ ಸರ್. ಅವ್ರ ಕಾಟೇರಿ ಸಿನಿಮಾ ನೋಡಿದಾಗ ನಮ್ಗೆ ವೈಬ್ ಅನ್ಸುತ್ತೆ. ಈ ತರ ಸಬ್ಜೆಕ್ಟ್ ಗಳು ಕನ್ನಡದಲ್ಲಿ ಬರಲ್ಲ ಅಂತ ಅನ್ಕೊಂಡಾಗ ಒಂದ್ ದೊಡ್ಡ ಸಬ್ಜೆಕ್ಟ್ ಬಂದ್ಬಿಡ್ತು. ಅದು ಕನ್ನಡ ಇಂಡಸ್ಟ್ರಿಗೆ ಎಲ್ಲ ಗೊತ್ತಾಗಿರೋ ವಿಚಾರಗಳೇ. ಆ ತರದ ಒಂದು ಸಬ್ಜೆಕ್ಟ್ ನಮ್ಮ ಹತ್ರ ಇದ್ದಾಗ ಆ ತರದ ವ್ಯಕ್ತಿಗಳು ನಮ್ಗೆ ಬೇಕಾಗಿತ್ತು. ಥ್ಯಾಂಕ್ಸ್ ಟು ತರುಣ್ ಸುಧೀರ್ ಸರ್. ಅವ್ರು ಹೋಗಿ ತೋರಿಸಿದಾಗ ದಯವಿಟ್ಟು ತುಂಬಾ ಖುಷಿ ಪಟ್ಬಿಟ್ಟು ಬಂದ್ಬಿಟ್ಟು ನಮ್ಗೆ ಲಾಂಚ್ ಮಾಡ್ಕೊಟ್ಟಿದ್ರು. ಆ ಸಂತೋಷನ, ಆ ಸೆಲೆಬ್ರೇಷನ್ ಇಡೀ ತಂಡ, ಎಂಟೈರ್ ತಂಡ ಸೆಲೆಬ್ರೇಟ್ ಮಾಡ್ತಾ ಇದೆ. ಬಟ್ ಅಲ್ಲಿ ನಮ್ಗೆ ಟೈಮ್ ಅದು ನಮಗೂ ಆ ಯೋಗ ಬಂದಿಲ್ಲ ಅನ್ಕೊಂತೀನಿ ಸರ್. ಮುಂದಿನ ದಿನಗಳಲ್ಲಿ ಬರ್ಬೋದೇನೋ. ಖಂಡಿತ ಖಂಡಿತ ಸರ್, ಖಂಡಿತ. ಇನ್ನೊಂದು ಏನಂದ್ರೆ ಯೋಗರಾಜ್ ಭಟ್ ಸರ್ ಇದಕ್ಕೆ ಶುಭ ಕೋರಿದ್ದಾರೆ. ಹಾಗೆ ಯೋಗಿ ಲೂಸ್ ಮಾದರ್ ಸರ್ ಇದಕ್ಕೆ ಶುಭ ಕೋರಿದ್ದಾರೆ. ಆರ್ ಚಂದ್ರು ಸರ್ ಈ ಸಿನಿಮಾನ ನೋಡಿ ಅದನ್ನ ತುಂಬಾ ದೂರಕ್ಕೆ ತಗೊಂಡೋಗಕ್ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಪಡ್ತಾ ಇದ್ದಾರೆ. ಬಟ್ ಕೆಲವೇ ದಿನಗಳಲ್ಲಿ ಅದನ್ನ ತಲುಪಿಸೋ ಹಂತದಲ್ಲಿ ಅವರು ಇದ್ದಾರೆ. ಇನ್ನೊಂದು ಶ್ರೀ ಜೈ ಸರ್ ಅಂತೇಳಿ, ಇನ್ನು ಲೋಹಿತ್ ಎಚ್ ಅಂತೇಳಿ ಮಮ್ಮಿ ಸಿನಿಮಾ ಡೈರೆಕ್ಟರ್ ಮತ್ತೆ RX ಡೈರೆಕ್ಟರ್. ಇದಕ್ಕೆ ಒಂದು ದೊಡ್ಡ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದಕ್ಕೆ ತುಂಬಾ ದೊಡ್ಡದಾಗಿ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದೆ. ಅದೇನೋ ಗೊತ್ತಿಲ್ಲ, ಈ ಸಿನಿಮಾ ನೋಡಿದಾಗ ಅವ್ರಿಗೆ ಅನ್ಸಿದ್ದು ಪ್ರತಿಯೊಬ್ಬ ಡೈರೆಕ್ಟರ್ ಅನ್ಸುತ್ತೆ ನಮ್ಗೆ ಎತ್ತವ್ರು ಹೆಗ್ಣ ಮುದ್ದು ಅನ್ನೋ ತರ ಫೀಲ್ ಅನ್ಸುತ್ತೆ. ಬಟ್ ಇನ್ನೊಬ್ಬ ಡೈರೆಕ್ಟರ್ ಹೊಗಳೋದು, ಇನ್ನೊಂದು ಸಿನಿಮಾ ಹೊಗಳೋದು ಇದೆಯಲ್ಲ, ಅದು ಅಮೇಜಿಂಗ್. ನಮಗೂ ಖುಷಿ ಆಗ್ತಿದೆ. ಬಟ್ ಒಳ್ಳೆ ಸಿನಿಮಾ ಇದೆ ಇದ್ರಲ್ಲಿ ಅಂತ ನಮಗೂ ಅನ್ಸಿದೆ. ಬಟ್ ಅದನ್ನ ಜನ ಎಷ್ಟು ಮಟ್ಟಿಗೆ ತಗೊಳ್ತಾರ ಅನ್ನೋದಕ್ಕಿಂತ ನಾವು ಜನಕ್ಕೆ ಇದನ್ನ ನೋಡಿ ಅದೊಂಥರ ಹೆಂಗಾಗ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಂದ್ರೆ ಎಲ್ಲ ಹೊಸಬ್ರು ಬಂದು ಕುತ್ಕೊಳ್ಳೋದು ಸಿನಿಮಾ ನೋಡಿ ಅವ್ರು ಹೋಗೋದು. ಅವ್ರ ಕೈಯಿಂದ ಬಾಬಾ 1500 ರೂಪಾಯಿ ಎಕ್ಸ್ಪೆನ್ಸ್, ಒಂದು ಡೇ ಎಕ್ಸ್ಪೆನ್ಸ್ ಅವ್ರದ್ದು 1500 ರೂಪಾಯಿ ಆಗುತ್ತೆ. ಅದು ನೋಡ್ಬಿಟ್ಟು ಅವ್ರು ಡಿಸಪಾಯಿಂಟೆಡ್ ಆಗಿ ಬರೋದು ಇದೆಯಲ್ಲ, ಅದು ಇನ್ನೂ ತುಂಬಾ ವರ್ಸ್ಟ್ ಅನ್ಸ್ಬಿಡುತ್ತೆ. ಬಟ್ ಈ ಸಿನಿಮಾದಲ್ಲಿ ಸಮಾಜಕ್ಕೆ ಒಂದೇನೋ ಸಂದೇಶ ಕೊಡಕ್ ಹೊರಟಿದೆ ಹೊರತು ಅವ್ರ ಮೈಂಡ್ ಅನ್ನ ಡಿಸಪಾಯಿಂಟ್ ಮಾಡಕ್ ಹೊರಟಿಲ್ಲ. ನೀವು ಸ್ಟ್ರಾಂಗ್ ಆಗಿದ್ರೆ ಫ್ಯೂಚರ್ ಹಿಂದೂ ಧರ್ಮ ತುಂಬಾ ದೊಡ್ಡದಾಗಿ ಉಳಿಯುತ್ತೆ ಅನ್ನೋದನ್ನ ಹೇಳಕ್ ಹೊರಟಿರೋದೇ ಧರ್ಮಂ ಸಿನಿಮಾ. ಸರ್, ಅಂದ್ರೆ ಇದ್ರಲ್ಲಿ ಒಂದು ಸ್ಟ್ರಾಂಗ್ ಡೈಲಾಗ್ ಇದೆ. ಫಸ್ಟ್ ಅವರ ಜಾತಿ ತುಳಿಯೋದಕ್ಕಿಂತ ಅವ್ರನ್ನ ಮುಂದೆ ಬರ್ದಂಗೆ ನೋಡ್ಕೊಬೇಕು ಅಂತ. ಅಂದ್ರೆ ಅಲ್ಲಿ ಏನು ಅಂದ್ರೆ ಒಂದು ಡೈಲಾಗ್ ಅಲ್ಲೇ ಕೆಲವೊಂದು ಜಾತಿ ಬಗ್ಗೆ ಹೇಳಿರುವಂತದ್ದು. ಸೊ ಹೆಂಗೆ ಇದ್ರ ಬಗ್ಗೆ ಎಲ್ಲ ನೀವು ವರ್ಕ್ ಏನಾದ್ರು ಮಾಡಿದೀರಾ ಅಂತ? ಕೆಲವೊಂದ್ ಕಡೆ ಹಳ್ಳಿ ಕಡೆ ಇದೀನಿ ಹೀಗೂ ಇದೆ. ತುಂಬಾ ಪ್ರಭಾವಿ ಇರೋಂತವ್ರು ಆ ಜಾತಿನವ್ರನ್ನ ಹೀಗೆ ಮುಂದೆ ಬರೋದಕ್ಕೂ ಬಿಡಲ್ಲ. ಪ್ಲಸ್ ಅದೇ ಅಂದ್ರೆ ಉದ್ದಾರ ಆದ್ರೆ ಅಥವಾ ಎಜುಕೇಶನ್ ಕೊಟ್ರೆ ಅವ್ರಿಗೆ ಬುದ್ಧಿ ಬಂದ್ರೆ ನಮ್ಮನ್ನ ತುಳಿತಾರೆ ಅನ್ನೋ ಮೆಂಟಾಲಿಟಿನಲ್ಲಿ ಇದ್ದಾರೆ. ಸೊ ನೀವ್ ಆ ಡೈಲಾಗ್ ಅಲ್ಲಿ ಅದನ್ನ ಹೇಳ್ಸಿದೀರಾ. ಜಾತಿ ತುಳಿಯೋದ್ಕಿಂತ ಅವ್ರನ್ನ ಮುಂದೆ ಬರೋದು. ಜಾತಿ ಮತ್ತೆ ಧರ್ಮ ಎಲ್ಲಾನು ಇದೆ. ಬಟ್ ಎಲ್ಲದಕ್ಕಿಂತ ದೊಡ್ಡ ಜಾತಿ ದುಡ್ಡಿನ ಜಾತಿ ಅನ್ನೋದು ಇದೆ. ಅದೇ ಒಂದು ದೊಡ್ಡ ಜಾತಿ, ದುಡ್ಡು ಇರೋದೇ ದೊಡ್ಡ ಜಾತಿ ಅನ್ನೋದು. ಬಟ್ ಇದರಲ್ಲಿ ಹೇಳಕ್ ಹೊರಟಿರೋ ವಿಷಯದಲ್ಲಿ ಸಮಾಜದಲ್ಲಿ ಅಂದ್ರೆ ನಾನು ಹೇಳಕ್ ಹೊರಟಿರೋದು ಹಿಂದೂ ಧರ್ಮನ ಎತ್ತಿ ಹಿಡಿಯೋಕ್ ಹೊರಟಿರೋದು. ಇದರಲ್ಲಿ ಏನಾಗ್ತಿದೆ ಅಂದ್ರೆ ಸಣ್ಣ ಪುಟ್ಟ ಲೋಪಗಳಿದಾವೆ. ಜಾತಿ ಎರಡೂ ಇದೆ. ಬಟ್ ಆ ಮೇಲು ಕೀಳು ಜಾತಿಯಿಂದ ಧರ್ಮ ಹೆಂಗೆ ಸಫರ್ ಆಗ್ತಾ ಇದೆ. ಧರ್ಮ ಅನ್ನೋದೇ ನ್ಯಾಯ, ನೀತಿ, ಅದೊಂಥರ ಸೌಜನ್ಯತೆ. ಅದ್ರೊಳಗಡೆ ಏನೇನೋ ಸೇರಿಸ್ತಾ ಇದೀವಿ ನಾವು. ಈ ನಾವು ಅವರು, ನಾವು ಇವ್ರು, ನಾವು ಸೇರಿಸ್ಕೊಂಡು ಅದನ್ನ ಇದು ಮಾಡ್ತೇವೆ, ಕಲುಷಿತ ಮಾಡ್ತಾ ಇದೀವಿ. ಆ ಕಲುಷಿತ ಆಗೋದು ಬೇಡ. ಅದು ಪವಿತ್ರ. ಭಗವದ್ಗೀತೆ ಅಂದ್ರೆ ಪವಿತ್ರ. ಅದರಿಂದ ತುಂಬಾ ತಿಳ್ಕೊಳ್ಳೋದಿದೆ. ನಾವು ತಿಳ್ಕೊಂಡಿರೋದು ನಾನು ತುಂಬಾ ಅಲ್ಪ, ನಿಮ್ಮಷ್ಟನ್ನು ತಿಳ್ಕೊಂಡಿಲ್ಲ, ಸ್ವಲ್ಪ ಅಲ್ಪ ತಿಳ್ಕೊಂಡು ಅದನ್ನ ತಿಳ್ಕೊಂಡಿರೋದನ್ನ ಏನ್ ಎಕ್ಸಿಕ್ಯೂಟ್ ಮಾಡಕ್ಕಾಗುತ್ತೋ ಅಷ್ಟನ್ನು ಎಕ್ಸಿಕ್ಯೂಟ್ ಮಾಡಿದೀನಿ. ಬಟ್ ಅದನ್ನ ನೀವು ಸ್ಕ್ರೀನ್ ಹೋಗಿ ನೋಡಿದಾಗ ಕರಿಮುತ್ತು ಅನ್ನೋ ಕ್ಯಾರೆಕ್ಟರ್ ಬರುತ್ತೆ ಇದರಲ್ಲಿ. ಈ ಕರಿಮುತ್ತು ಕ್ಯಾರೆಕ್ಟರ್ ಇದು ಕಂಪ್ಲೀಟ್ ಶ್ರೀರಾಮ ಏನ್ ಪ್ಲೇ ಮಾಡಿದ್ನೋ ಆ ಕಾರಣ ಕಂಪ್ಲೀಟ್ ಪ್ಲೇ ಮಾಡುತ್ತೆ ಈ ಸಿನಿಮಾ. ಅದೇ ಧರ್ಮ. ಇದು ಕರಿಮುತ್ತು ಅನ್ನೋದು. ಈಗ ಮುತ್ತುಗಳಲ್ಲಿ ಏನಾಗೋಗ್ಬಿಡುತ್ತೆ, ಮುತ್ತು ಅನ್ನೋದು ಶ್ರೇಷ್ಠ, ಕರಿ ಅನ್ನೋದು ಇದೆಯಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಈ ಸಿನಿಮಾದಲ್ಲಿ ಏನಿದೆ ಅಂದ್ರೆ ಕ್ಯಾರೆಕ್ಟರ್ಗೆ ಕರಿ ಶರ್ಟ್ ಹಾಕಿದೀನಿ. ಆಫ್ಟರ್ ಕರಿ ಶರ್ಟ್ ಹಾಕಿದೀನಿ. ನೋಡೋಕೆ ಅವನು ಕೆಟ್ಟದಾಗೆ ಕಾಣ್ಬೋದು. ಕರಿ ಅನ್ನೋದೇ ಬ್ಲಾಕ್, ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋದೇ ಬ್ಲಾಕ್. ಬಟ್ ಅವನೊಳಗಡೆ ಒಬ್ಬ ಮುತ್ತು ಇದ್ದಾನೆ. ಆ ಗುಣ ಇದೆ. ಅದೇ ಮಹಾಭಾರತದಲ್ಲಿರುವಂತದ್ದು. ಆ ಒಳಗಡೆ ಮುತ್ತು ಅನ್ನೋ ಕ್ಯಾರೆಕ್ಟರ್ ಇದೆಲ್ಲ ಅದನ್ನ ತೋರ್ಸಕ್ ಹೋಗಿದ್ದೀನಿ ಈ ಕ್ಯಾರೆಕ್ಟರ್. ಇದರಲ್ಲಿ ಅವರು ಹೌದೌದೌದೌದು ಅವರಿಂದನೇ ಸ್ಟಾರ್ಟ್ ಆಗಿದೆ.
ಅಂದ್ರೆ ಜಾತಿಯಿಂದ ಶುರು ಆ ಧರ್ಮನ ಇಟ್ಕೊಂಡು ಜಾತಿ ಆಟ ಆಡಬೇಡಿ ಅನ್ನೋದು ಒಂದು ಉದ್ದೇಶ. ಆಮೇಲೆ ಜೊತೆಗೆ ಇನ್ನೊಂದು ಏನಂದ್ರೆ ಅವರು ಬೇಕು ಅಂತಾನು ಆಟ ಆಡ್ತಾ ಇಲ್ಲ, ಆಟ ಆಡಿಸ್ತಿರೋರು ಬೇರೆ ಇದ್ದಾರೆ. ಬಟ್ ಅದನ್ನ ನಾವೀಗ ಹೇಳೋಷ್ಟು ದೊಡ್ಡವರಾಗಿಲ್ಲ ಇನ್ನು. ಸಿನಿಮಾದಲ್ಲಿ ತೋರಿಸಿದ್ದೀನಿ, ಅದು ಒಂದು ಚಿಕ್ಕ ಎಲಿಮೆಂಟ್ ಅಲ್ಲಿ ಅದನ್ನ ಅಶೋಕ್ ಸರ್ ಕ್ಯಾರೆಕ್ಟರ್ ಅವರು ಅದನ್ನ ನಿಭಾಯಿಸಿದ್ದಾರೆ. ಅದು ಬಂದು ಹೋಗುತ್ತೆ, ಆ ಕ್ಯಾರೆಕ್ಟರ್ ಬಂದು ಹೋಗುತ್ತೆ. ಆಮೇಲೆ ಅದನ್ನ ತುಳಿತಕ್ಕಂತ ವರ್ಗನ ಡಾಕ್ಟರ್ ಎಸ್ ಕೆ ರಾಮಕೃಷ್ಣ ಸರ್ ಅವ್ರು ಮಾಡಿದ್ದಾರೆ, ಆಸ್ ಎ ಪ್ರೊಡ್ಯೂಸರ್ ಆಗಿ ಮಾಡಿದ್ದಾರೆ. ಒಂದು ಹೊಸ ಕಥೆಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ತರ ಸೆನ್ಸಿಟಿವ್ ಸಬ್ಜೆಕ್ಟ್ ಗೆ ದುಡ್ಡು ಹಾಕೋದು ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾಳೆ ರಿಲೀಸ್ ಆಗುತ್ತೋ ಇಲ್ಲೋ ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ ಆಗುತ್ತೋ ಅನ್ನೋದು ತುಂಬಾ ಇರುತ್ತೆ. ಅಂತದೊಂದು ಹೊಸಬ್ರು ಹೇಳೋದಂಗೆ ಇರುತ್ತೆ ಸರ್, ಅದೇ ಬಜೆಟ್ ಅಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ, ಆಮೇಲೆ ನೆಕ್ಸ್ಟ್ ಎಲ್ಲೆಲ್ಲೋ ಹೋಗುತ್ತೆ. ಬಟ್ ಅದಕ್ಕೆಲ್ಲ ಸಾಥ್ ಕೊಟ್ಟು ನಿಂತ್ಕೊಂಡಿದ್ದಾರೆ. ಹಾಗಂತ ತುಂಬಾ ದೂರ ಹೋಗಿಲ್ಲ, ಒಂದ್ ಲೆವೆಲ್ ಅಲ್ಲಿ ಮಾಡಿದೀವಿ. ವಿಜಯ್ ಸಿನಿಮಾಸ್ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು. ಆಮೇಲೆ ಡಿಸೆಂಬರ್ 5 ನಮ್ ಸಿನಿಮಾ ರಿಲೀಸ್ ಆಗ್ತಿರೋದು. ಪ್ರೀಮಿಯರ್ ಶೋ 27 ಹಾವೇರಿಯಲ್ಲಿ ಇಟ್ಕೊಂಡಿದ್ದೀವಿ. ಮಾಧ್ಯಮ ಮಿತ್ರ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಅಂದ್ರೆ ಮಾಧ್ಯಮ ಮಿತ್ರರು ಅಂದಾಗ ನಮ್ಗೆ ನಾವು ಏನ್ ಮಾಡ್ತೀವೋ ಪ್ರಯತ್ನ ಅದನ್ನ ಜನಕ್ಕೆ ತಲುಪಿಸೋರು ನೀವೇ. ಹಾಗಾಗಿ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಶರಣಂ. ಈಗ ಈ ಸಿನಿಮಾ ಮಾಡೋ ಉದ್ದೇಶ, ನನಗೆ ಸಿನಿಮಾ ಫೀಲ್ಡ್ ಇಲ್ಲ, ಗೊತ್ತಿಲ್ಲ, ಯಾವುದು ಏನು ಎಕ್ಸ್ಪೀರಿಯನ್ಸ್ ಏನಿಲ್ಲ, ಅದು ನನ್ನ ಬಿಸ್ನೆಸ್ಸೇ ಬೇರೆ. ಹಾಗಾಗಿ ನಮ್ಮ ಹುಡುಗರುಗಳು ಅಂದ್ರೆ ನಾಗಮುಖ, ನಾಗಶೆಟ್ಟಿ, ನಮ್ಮ ಭೀಷ್ಮರಾಮಯ್ಯ, ಶಶಿ, ಇವರೆಲ್ಲ ನನಗೆ ಹಳೆ ಸ್ನೇಹಿತರುಗಳು. ಇವರು ಬಂದು ಕೇಳ್ಕೊಳ್ತಾರೆ, ಒಂದು ಸಿನಿಮಾ ಮಾಡ್ಬೇಕಣ್ಣ, ನಾವು ತುಂಬಾ ಸ್ಟ್ರಗ್ಲಿಂಗ್ ಆಗಿ ಮಾತಾಡ್ತಾ ಇದ್ದೀವಿ, ಹೊಸಬರು ಅಂತೇಳಿ ಯಾರು ನಮ್ಗೆ ಅವಕಾಶ ಸಿಗ್ತಾ ಇಲ್ಲ, ನೀನೇನ್ ಮಾಡ್ತೀವಿ ಗೊತ್ತಿಲ್ಲ, ಸಿನಿಮಾ ಮಾಡ್ಲೇಬೇಕು, ನಂದು ಕತೆ ಈ ತರ ಅಂತಾರೆ. ಅವಾಗ ನಾನು ನಿಮ್ ಕತೆ ಏನು ಬೇಡ, ನಿಮ್ ಒದ್ದಾಟ ನೋಡಿ ನಾನು ಒಂದು ಸಿನಿಮಾ ಮಾಡೋಣ, ಆಯ್ತು ನೀವೆಲ್ಲ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಇದು ಪ್ರಯತ್ನ ಅನ್ನೋದಕ್ಕಿಂತ ಇದು ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿರ್ತಕ್ಕಂಥ ಸಿನಿಮಾ. ನಾವು ಮಾಡಿದೀವಿ ಅಂತೇಳಿ ಹಿಂಗ್ ಹೇಳ್ತಾ ಇದೀವಿ ಅಂತೇನಲ್ಲ, ಜನ ಏನು ಥಿಯೇಟರ್ ಕೂತ್ಕೊಂಡು ನೋಡ್ತಾರೋ, ನೋಡಿ ನಮ್ಗೆ ಆಶೀರ್ವದಿಸ್ತಾರೋ, ಆ ಕೊಡುವಂತ ಆ ಕಾಸಿಗೆ ಬೆಲೆ ಇರುವಂತ ಒಂದು ಈ ಸಿನಿಮಾ. ದಯಮಾಡಿ ಎಲ್ಲರೂ ಥಿಯೇಟರ್ ಸಿನಿಮಾ ನೋಡಿ ನಮ್ಮಂತವ್ರನ್ನ ಮುಂದೆ ಇನ್ನ ಸಿನಿಮಾ ಮಾಡೋ ಅವಕಾಶ ಸಿಗೋ ತರ ನಮ್ಗೆ ಅವಕಾಶ ನೀಡಬೇಕು ಅಂತ ಎಲ್ಲ ಪ್ರೇಕ್ಷಕ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಎರಡನೇದಾಗಿ ನಮ್ಮ ನಾಗಮುಖ ತುಂಬಾ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಆಮೇಲೆ ಹಾಗೂ ನಮ್ಮ ಹೀರೋಯಿನ್, ನಮ್ಮ ಹೀರೋ, ನಮ್ಮ ಭೀಷ್ಮರಾಮಯ್ಯನವರು, ನಮ್ಮ ಅಶೋಕ್ ಸರ್, ಆಮೇಲೆ ಹಾಗೂ ಎಲ್ಲ ಟೆಕ್ನಿಷಿಯನ್ಸ್. ನಮ್ಮಲ್ಲಿ ಯಾರು ಇದರಲ್ಲಿ ನಾನು ಪ್ರೊಡ್ಯೂಸರು, ನಾನು ಕೆಲಸಗಾರ, ನಾನು ಇಲ್ಲಿ ಟೆಕ್ನಿಷಿಯನ್, ನಾನು ಆರ್ಟಿಸ್ಟು ಅಂತ ಯಾರು ಹೇಳಿಲ್ಲ. ನಮ್ಮ ಮುತ್ತು, ನಮ್ಮ ವೆಂಕಟೇಶಣ್ಣ, ನಮ್ಮ ಇವರು ಶ್ರವಣ್ ಸರ್, ನಮ್ಮ BGM ಲಾಸ್ಟು ಅವ್ರಿಗೆ ಹೋಗಿ ಮಾತಾಡಿದಾಗ ಈ ಸಿನಿಮಾ ನೋಡಿ ನಾನು ನನ್ನ ಎಫರ್ಟ್ ಏನಿದೆ ನಾನು ಹಾಕ್ತೀನಿ ಸರ್ ಅಂದ್ರು. ನನಗೆ ಅದು ಇನ್ನ ತುಂಬಾ ಖುಷಿ ಆಯ್ತು. ಹಾಗಾಗಿ ಎಲ್ಲರೂ ಒಂಥರ ನಿರ್ಮಾಪಕರೇ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು, ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ತಾನು ಅನ್ನೋ ಭೇದ ಭಾವ ಇದ್ದೇನೆ. ನಾವು ಸುಮಾರು ನೋಡಿದೀವಿ, ಯಾಕೆಂದ್ರೆ ನಾನು ಇರೋ ಏರಿಯಾದಲ್ಲಿ ಎಲ್ಲ ದಿಗ್ಗಜರುಗಳೇ ಇರೋದು. ಸಿನಿಮಾ ಆರ್ಟಿಸ್ಟ್ ನಮ್ದು ಕತ್ರಗುಪ್ಪೆ, ಆ ಏರಿಯಾದಲ್ಲಿ ಇರೋರೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರನೇ. ನಾವ್ ಎಲ್ಲಾರನ್ನು ನೋಡಿದೀನಿ, ಅಲ್ಲಿ ಎಲ್ರು ಎಲ್ಲ ಹೇಗೆ ಅಂತ ಎಲ್ಲ ಗೊತ್ತಿರೋ ವಿಚಾರ. ಸೊ ಹಂಗಾಗಿ ಇವರೆಲ್ಲ ಕೇಳ್ಕೊಂಡಾಗ ನನಗೆ ತುಂಬಾ ಇದಾಯ್ತು. ಆಮೇಲೆ ಹಾಗೂ ನಮ್ಮ ದಾವಣಗೆರೆಯಲ್ಲಿ ಶಂಕರ್ ಬಾತಿ ಅಂತ ಅವರು ತುಂಬಾ ನಮ್ಗೆ ಆತ್ಮೀಯರು, ಅವರು ಒಂದು ಒಳ್ಳೆ ರೋಲು ಅವರು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾವೆಲ್ಲ ಅಭಾರಿಯಾಗೇ ಇದ್ದೀವಿ. ಈ ಸಿನಿಮಾನ ಜನ ನೋಡಿ ಮೆಚ್ಚಿ ಆಶೀರ್ವಾದ ಪಡಿಸ್ಬೇಕು ಅಂತೇಳಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಲ್ಲ ಸರ್, ನನಗೆ ಆಕ್ಟಿಂಗ್ ಅನ್ನೋದು ಗೊತ್ತಿಲ್ಲ. ನಾನು ಹಳ್ಳಿಗಳಿದ್ದಾಗ ನಾಟಕ ಎಲ್ಲ ಮಾಡಿದ್ದೀನಿ. ನಾನು ಹಳ್ಳಿ ಪ್ರದೇಶದಿಂದ ಬಂದಿರೋನು. ನಾನು ಹಳ್ಳಿಲಿ ಸುಮಾರು ಒಂದು 7-8 ನಾಟಕ, ಕುರುಕ್ಷೇತ್ರದಲ್ಲಿ ಶಕುನಿ ಮಾಡಿದ್ದೀನಿ. ಆಮೇಲೆ ಹಾಗೂ ಸೂರಪದ್ಮನ ವಧೆ ಅನ್ನೋದ್ರಲ್ಲಿ ಯಜ್ಞದೇವ ಮಾಡಿದ್ದೀನಿ, ದೇವೇಂದ್ರನ್ ಪಾತ್ರ, ಈ ತರ ನಾಟಕಗಳು ಮಾಡಿದ್ದೆ. ಸಿನಿಮಾದಲ್ಲಿ ನನಗೆ ಮಾಡೋ ಧೈರ್ಯನೂ ಇರ್ಲಿಲ್ಲ, ಇದು ಇರ್ಲಿಲ್ಲ, ಯಾರು ಆ ಚಾನ್ಸ್ಗೂ ನನಗೆ ಕೇಳಕ್ ಹೋಗಿರ್ಲಿಲ್ಲ. ನಮ್ಮ ನಿರ್ದೇಶಕರು ಇಲ್ಲ ಅಣ್ಣ, ಇದೊಂದು ಪಾರ್ಟ್ ನೀನ್ ಮಾಡ್ಲೇಬೇಕು,
ಈಗ ನಿನಗೆ ಸೂಟ್ ಮಾಡೋ ತರ ಮಾಡ್ತೀವಿ, ನಂಗೆ ಜಾಸ್ತಿ ಮಾತಾಡೋಕೆಲ್ಲ ಬರಲ್ಲ, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಆದ್ರೂ ನನ್ನ ಕೈಲಿ ಬಲವಂತ ದಿನ ಮಾಡಿದ್ರು ಅದ್ ನೋಡ್ರೆ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಅದನ್ನ ಜನ ಮೆಚ್ಚಿ ಆಶೀರ್ವದಿಸ್ಬೇಕು. ಸರ್, ನಾನು ಸೋಷಿಯಲ್ ಮೀಡಿಯಾ ಅಂದ್ರೆ ಸೋಷಿಯಲ್ ವರ್ಕ್, ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡು ಈ ಕರೋನಾ ಟೈಮಲ್ಲಿ ಎಷ್ಟು ಸುಮಾರು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಏನ್ ಅಡಿಗೆ ಮಾಡ್ತಿದ್ರು, ಅದರಲ್ಲಿ ಒಂದೊಂದು ಇಂದಿರಾ ಕ್ಯಾಂಟೀನ್ 50ರಿಂದ 100 ಈ ತರ ಪ್ಯಾಕೆಟ್ಗಳ ಕಟ್ಟಿಸ್ಕೊಂಡು ಯಾರು ಊಟ ಇಲ್ದೇನೆ ಯಾರು ಪಾಪ ಒದ್ದಾಡ್ತಿದ್ರು ಅಂತವ್ರಿಗೆಲ್ಲ ಊಟಗಳು ತಗೊಂಡ್ಕೊಡೋದು, ನೀರ್ ಕೊಡೋದು, ಇದೆಲ್ಲ ನೋಡಿದ್ವಿ. ಈ ಏಷ್ಯಾ ವೇದಿಕ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ಅಂತೇಳಿ ಅವರು ನಮ್ಮನ್ನ ಎಲ್ಲ ನೋಡಿ ಎಲ್ಲ ಫೋಟೋ ಗಿಟ ಯಾರು ಹೊಡೆದು ಹಾಕಿರ್ತಾರೆ. ಅದನ್ನ ನೋಡಿ ನಮ್ಗೆ ಡಾಕ್ಟರೇಟ್ ಅಂತ ಕೊಟ್ಟಿರೋದು ಸರ್. ನಿಮ್ಮ ಮಿತ್ರರಿಗೂ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂಡ್ ತರುಣ್ ಸರ್ಗೆ ಥ್ಯಾಂಕ್ ಯು. ಅಂಡ್ ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಹೀರೋಯಿನ್ ಮೇಡಮ್ ಮತ್ತೆ ಎಲ್ಲ ಟೆಕ್ನಿಷಿಯನ್ಸ್ಗೂ ನನ್ನ ಹಾರ್ದಿಕ ಶುಭಾಶಯಗಳು. ಟೀಸರ್ ಇವತ್ತಾಗೆ ರಿಲೀಸ್ ಆಗಿದೆ. ಸಿನಿಮಾದಲ್ಲಿ 4 ಸಾಂಗ್ಗಳು ಮೇಡಮ್. ಆಕ್ಚುಲಿ ಇದು ಒಂಥರ 80s 90s ನಲ್ಲಿ ನಡೆಯೋ ಒಂದು ಸಿನಿಮಾ. ಬೇಸಿಕ್ ಆಗಿ ನಮ್ಮ ಚಿತ್ರರಂಗದಲ್ಲಿ ಈ ತರ ಸಬ್ಜೆಕ್ಟ್ ಅಷ್ಟು ನಾವು ಕಾಣಿಸ್ಕೊಳಕ್ ಸಾಧ್ಯ ಆಗಲ್ಲ. ಸೊ ಆತರ ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ನಲ್ಲಿ ಒಂದು ತುಂಬಾ ರೇರ್ ಒಂಥರ ನಿಯೋ ನಾಯರಿಶ್ ಕೈಂಡ್ ಆಫ್ ಅ ಫಿಲ್ಮ್. ಅಂಡ್ ಸೊ ಸಾಂಗ್ಸ್ ನೋಡಿದ್ರೆ ತುಂಬಾ ವಿ ನೀಡ್ ಟು ಹ್ಯಾವ್ ಮೋರ್ ಕಂಟ್ರಿ ಓರಿಯೆಂಟೆಡ್. 4 ಸಾಂಗ್ಗಳು ಬಂದಿದೆ, ತಾವೇ ನೋಡ್ಬಿಟ್ಟು ಹೇಳ್ಬೇಕು. ಥ್ಯಾಂಕ್ ಯು. ಮಿತ್ರರಿಗೂ ನಮಸ್ಕಾರ. ತರುಣ್ ಸರ್ ನಮಸ್ಕಾರ. ನೀವು ಟ್ರೈಲರ್ಸ್ ಮಾಡಿ ತುಂಬಾ ಖುಷಿ ಆಯ್ತು. ಹಾಗೆ ಈ ಚಿತ್ರ ಕನ್ನಡದಲ್ಲಿ ತುಂಬಾ ರೇರ್. ಸೊ ಬ್ಯಾಕ್ ಗ್ರೌಂಡ್ ಸ್ಕೋರು ನಾಗಮುಖ ಸರ್ ಕೇಳಿದಾಗ ನಾರ್ಮಲ್ ಕಮರ್ಷಿಯಲ್ ಪ್ಯಾಟರ್ನ್ ಗಿಂತ ಸ್ವಲ್ಪ ಹೆವಿ ಎಪಿಕ್ ಸೌಂಡ್ಸ್ ಅಲ್ಲಿ ಹೋಗೋಣ ಅಂತ ಹೇಳಿದ್ರು. ಯಾಕೆಂದ್ರೆ ಒಂದು ಥಿಯೇಟರ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. ಅದ್ರ ಜೊತೆಗೆ ಶ್ರವಣ ಸರ್ದು ತುಂಬಾ ಒಳ್ಳೆ ಸಾಂಗ್ಸ್ ಇತ್ತು, ಹಾಗೆ ಟ್ರ್ಯಾಕ್ಸ್ ಇತ್ತು, BGM ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು. ಹಾಗೆ ನಮ್ಮ ಕ್ಯಾಸ್ಟ್ ಶಶಿ ಅವರು ಮತ್ತೆ ವಿರಾನಿಕ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಅಶೋಕ್ ಸರ್ ಅಷ್ಟೇ ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್. ಸೊ ನಾನು ಜಾಸ್ತಿ ಏನ್ ಕೊಡೋಂಗಿರ್ಲಿಲ್ಲ, ಅವ್ರ ಆಕ್ಟಿಂಗ್ ಅಲ್ಲೇ ಅದನ್ನ ಜೊತೆಗೆ ಮ್ಯೂಸಿಕ್ ಕೊಟ್ಟರೆ ಸಾಕಾಗಿತ್ತು. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಡಿಸೆಂಬರ್ 5 ನೋಡಿ, ನಿಮ್ಗೆ ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಧನ್ಯವಾದಗಳು. ಮೀಡಿಯಾ ಹಾಗೂ ಡಿಜಿಟಲ್ ಮೀಡಿಯಾಗೆ ನಮಸ್ಕಾರ. ಇದು ಹಳ್ಳಿ ಬ್ಯಾಕ್ಗ್ರೌಂಡ್ ಇರುವಂತ ಸಿನಿಮಾ ಆಗಿತ್ತು. ಡೈರೆಕ್ಟರ್ ಏನ್ ನಮ್ಗೆ ಟಾಸ್ಕ್ ಕೊಟ್ಟಿದ್ರು ಅದನ್ನ ಕಂಪ್ಲೀಟ್ ಮಾಡಿದೀನಿ ಅಂತ ಅನ್ಕೊಳ್ತೀನಿ. ನಾನು ವಿಶೇಷವಾಗಿ ಇಲ್ಲಿ ಥ್ಯಾಂಕ್ಸ್ ಅಂತ ಹೇಳಬೇಕಾಗಿರೋದು ನಮ್ಮ ಕ್ಯಾಮ್ರಾಮನ್ ನಾಗು ಶೆಟ್ಟಿ ಅವರಿಗೆ. ಯಾಕೆಂತಂದ್ರೆ ನಾಗಮುಖ ಅವ್ರನ್ನ ಪರಿಚಯ ಮಾಡಿಸಿ ಈ ಅವಕಾಶ ಕೊಡ್ಸಿರೋದು ನಾಗು ಶೆಟ್ಟಿ ಅವರು. ತಮಗೆ ತುಂಬಾ ಆಭಾರಿ ನಾನು. ನಾಗಮುಖ ಸರ್ ಒಂದು ಒಳ್ಳೆ ಪಾತ್ರವನ್ನ ಕೊಟ್ಟಿದ್ದೀರಿ, ಖುಷಿ ಆಯ್ತು. ಆಮೇಲೆ ಶಶಿ ಅವ್ರು ಇರ್ಬೋದು ಅಥವಾ ಮೇಡಮ್ ಇರ್ಬೋದು, ರಾಮಯ್ಯ ಅವ್ರು ಇರ್ಬೋದು, ಆಮೇಲೆ ಇವರು ಇನ್ನೊಬ್ರು ವಿಲನ್, ಇವರು ಪ್ರೊಡ್ಯೂಸರ್ ಕಮ್ ವಿಲನ್. ನನ್ನ ಎಲ್ಲ ಈ ಧರ್ಮ ತಂಡಕ್ಕೆ ನನ್ನ ಧನ್ಯವಾದ. ಒಂದು ಅದ್ಭುತವಾದಂತ ಒಂದು ಸಬ್ಜೆಕ್ಟ್. ಎಲ್ಲ ಹೇಳ್ತಾರೆ ನಾವು ಕಷ್ಟಪಟ್ಟು ಮಾಡಿದೀವಿ, ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಅಂತ. ಬಟ್ ಯಾವುದೇ ಸಿನಿಮಾ ಆಗಲಿ ಅಥವಾ ಸೀರಿಯಲ್ ಆಗಲಿ ಕಷ್ಟಪಡಲೇಬೇಕು. ಆದ್ರೆ ನಾವು ನಿರೀಕ್ಷೆ ಮಾಡ್ತಿರೋದು, ನಾವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಬೇಕು. ಯಾಕೆಂತಂದ್ರೆ ಆ ನಿರೀಕ್ಷೆಯ ಸಿನಿಮಾ ಏನು ಆಡಿಯನ್ಸ್ ನಿರೀಕ್ಷೆ ಮಾಡ್ತಾರಲ್ಲ, ಆ ನಿರೀಕ್ಷೆಯ ಸಿನಿಮಾ ನಮ್ಮ ನಾಗಮುಖ ಸರ್ ಮಾಡಿದ್ದಾರೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಅದ್ಭುತವಾದಂತ ಸಿನಿಮಾ. ಈಗ ಸುದೀರ್ ಸರ್ ಹೇಳ್ದಂಗೆ ಎಷ್ಟೋ ಕೆಟ್ಟ ಸಿನಿಮಾ ಕೊಟ್ಬಿಟ್ಟಿದ್ದೀವಿ, ಹಂಗಾಗಿ ಇದು ಒಳ್ಳೆ ಸಿನಿಮಾ. ದಯವಿಟ್ಟು ಬನ್ನಿ, ನಿಮ್ಮ ಆಶೀರ್ವಾದ ನಮ್ಮ ತಂಡಕ್ಕೆ ಬೇಕು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ಹಾಗೂ ಡಿಜಿಟಲ್ ಮಿತ್ರರು ಆಗಮಿಸುತ್ತಾ ಎಲ್ಲರಿಗೂ, ಹಾಗೂ ವೇದಿಕೆ ಮೇಲೆ ಇರುವಂತ ನನ್ನ ಎಲ್ಲ ಸಹಪಾಠಿಗಳಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಬಂದಿರುವಂತ ಎಲ್ಲ ನನ್ನ ಸಹ ಕಲಾವಿದರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರುವಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಆಗಮಿಸಿರ್ತಕ್ಕಂಥದಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಿಶೋರ್ ಸರ್ ಬಂದಿದ್ರು, ಅವ್ರಿಗೂ ಕೂಡ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಒಂದು ಧರ್ಮಂ ಸಿನಿಮಾದಲ್ಲಿ ಧರ್ಮವನ್ನ ಕೊಲ್ಲೋದಕ್ಕೆ ಹುಟ್ಟಿರುವಂತ ಅಧರ್ಮೀಯರು ನಾವು ಒಂದಷ್ಟು ಜನ ಇದ್ದೀವಿ. ಸೊ ಅಧರ್ಮೀಯರ ಗುಂಪಿನಲ್ಲಿ ನಾನು ಕೂಡ ಒಬ್ಬ. ಸೊ ಸಿನಿಮಾ ಒಂದು ಅಚ್ಚುಕಟ್ಟಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಂಟೆಂಟ್ ಸಿನಿಮಾ ಬೇಕು, ಕ್ವಾಲಿಟಿ ಸಿನಿಮಾ ಬೇಕು ಅಂತ ನಾವೊಂದಷ್ಟು ರೆಫರೆನ್ಸ್ ಕೊಡ್ತಾ ಇರ್ತೀವಿ, ತಮಿಳು, ಮಲಯಾಳಂ ಅಂತ ಹೇಳಿ. ಖಂಡಿತ ಕನ್ನಡದಲ್ಲೂ ಕೂಡ ಅದೇ ರೇಂಜ್ಗೆ ಇರುವಂತ ಒಂದು ಸಿನಿಮಾ
ಹೊಸ ತಂಡ ಆದ್ರೂ ಅದನ್ನ ಹೊಸ ಅನ್ವೇಷಣೆಯೊಂದಿಗೆ ಅದ್ಭುತವಾಗಿ ನಿರ್ದೇಶಕರು ಕಟ್ಕೊಟ್ಟಿದ್ದಾರೆ. ಇದು ನಂದು ಆಕ್ಚುಲಿ 38ನೇ ಸಿನಿಮಾ. ಇದಕ್ಕೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಅಂಬರೀಷ್ ಅವ್ರ ಜೊತೆ ಇರ್ಬೋದು, ಪುನೀತ್ ಸರ್ ಜೊತೆ ಇರ್ಬೋದು, ಶಿವಣ್ಣ ಅವ್ರ ಜೊತೆ ಇರ್ಬೋದು, ಯಶ್ ಅವ್ರ ಜೊತೆ ಇರ್ಬೋದು, ಮಾಡಿದ್ದೀನಿ. ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಬಟ್ ಏನಂದ್ರೆ ಈ ಒಂದು ಸಿನಿಮಾದ ವಿಶೇಷತೆ ಏನಂದ್ರೆ ನಿರ್ದೇಶಕರು ಪ್ರತಿ ಶಾರ್ಟ್ ಇಡುವಾಗ ನಮ್ಗೆ ಕನ್ಫ್ಯೂಷನ್ ಆಗೋದು, ಯಾವ ತರ ಇವರು ಶಾರ್ಟ್ ಇಡ್ತಾರೆ ಅಂತ ಹೇಳಿ. ತುಂಬಾ ಅಂದ್ರೆ ನಾವು ಆಲೋಚನೆ ಕೂಡ ಮಾಡಕ್ ಆಗ್ತಾ ಇರ್ಲಿಲ್ಲ. ಆ ರೀತಿಯಾದಂತ ಒಂದು ಫ್ರೇಮ್ ವರ್ಕ್ಸ್ ಇರ್ಬೋದು, ಒಂದು ಶಾರ್ಟ್ಸ್ ಕಂಪೋಸಿಷನ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದರಲ್ಲೂ ಒಂದು ವಿಭಿನ್ನತೆಯನ್ನ ಕಾಣ್ಬೋದು. ನೀವು ಆಗ್ಲೇ ಟ್ರೈಲರ್ ಕೂಡ ನೋಡಿರ್ತೀರಾ. ಒಂದೇ ಒಂದು ವಿಶೇಷವಾಗಿ ಕೊನೆಯದಾಗಿ ನಾನು ಹೇಳೋದಕ್ಕೆ ಇಷ್ಟಪಡೋದು ಏನಂದ್ರೆ, ಯಾರೆಲ್ಲ ಈ ಒಂದು ವಿಡಿಯೋವನ್ನ ನೋಡ್ತಿದ್ದೀರಾ ಅವರೆಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸಿನಿಮಾದ ಹಾಡುಗಳು ರಿಲೀಸ್ ಆಗಿದೆ, ಹಾಗೆ ಟ್ರೈಲರ್ ಕೂಡ ಈಗ ತಾನೇ ರಿಲೀಸ್ ಆಗಿದೆ. ನಿಮಗೆಲ್ಲರಿಗೂ ಇದು ನಿಮ್ಗೆ ಇಷ್ಟ ಆಗಿ, ನಿಮ್ಗೆ ಒಪ್ಪಿಗೆ ಆಗಿ, ಇಲ್ಲ ಈ ಒಂದು ಸಿನಿಮಾದಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಅನ್ಸಿದ್ರೆ ಖಂಡಿತ ನೀವು ಸಿನಿಮಾವನ್ನ ನೋಡಿ. ಹಾಗೆ ನಮ್ಮ ಏನಂತೀವಿ, ಬೇರೆಯವರು ಯಾರೋ ಬಂದು, ಅಂದ್ರೆ ಸ್ನೇಹಿತರು ಇರ್ಬೋದು, ಸಂಬಂಧಿಕರು ಇರ್ಬೋದು, ಯಾರೋ ಬಂದು ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳದ್ಮೇಲೆ ಬರುವಂತ ಒಂದು ಇತ್ತೀಚಿನ ದಿನಗಳಲ್ಲಿ ವಾಡಿಕೆ ಆಗಿದೆ. ಆದ್ರೆ ದಯವಿಟ್ಟು ನಮಗೆ ಆ ಸ್ನೇಹಿತರು ಅಥವಾ ಸಂಬಂಧಿಕರು ಮತ್ತಿತರರು ಯಾರು ಅಂದ್ರೆ ನೀವೇ ಆಗಿರ್ತೀರಾ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನ ಯಾರೆಲ್ಲ ನೋಡ್ತಿರ್ತೀರಾ, ದಯವಿಟ್ಟು ಮೊದಲು ನೀವು ನಮ್ಗೆ ಸಿನಿಮಾವನ್ನ ಬಂದು ನೋಡಿ ಮತ್ತೆ ಇತರರಿಗೆ ಹೇಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಟ್ಟಾರೆಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ನಾಗಮುಖ ಸರ್ ಇರ್ಬೋದು, ನಿರ್ಮಾಪಕರಾದಂತಹ ರಾಮಕೃಷ್ಣ ಅವ್ರಿಗಿರ್ಬೋದು, ಹಾಗೂ ಈ ಪಾತ್ರವನ್ನ ಒಂದು ವಿಭಿನ್ನ ರೀತಿಯಲ್ಲಿ ಕಟ್ಕೊಡೋದಕ್ಕೆ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞನಾಗಿದ್ದೀನಿ. ಹಾಗೆ ಟೆಕ್ನಿಷಿಯನ್ಸ್ ಆದಂತೆ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞನಾಗಿದ್ದೀನಿ. ಸೊ ಡಿಸೆಂಬರ್ 5ನೇ ತಾರೀಕು ಧರ್ಮಂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಒಂದೇ ಒಂದು 4 ಪದಗಳಲ್ಲಿ ಧರ್ಮಂ ಸಿನಿಮಾ ಬಗ್ಗೆ ನಾನು ಅರ್ಥೈಸ್ಕೊಂಡಿರೋ ತರ ಹೇಳ್ಬೇಕು ಅಂತ ಅನ್ಸಿದ್ರೆ, ತುಳಿದಷ್ಟು ರೋಷ, ಕೆದಕದಷ್ಟು ಆವೇಶ, ಮಡಗಟ್ಟದಷ್ಟು ವಿಷ, ಇದೇ ನಮ್ಮ ಧರ್ಮಂ ಸಿನಿಮಾ ವಿಶೇಷ. ಇದು ಇಡೀ ಸಿನಿಮಾವನ್ನ ಕಟ್ಕೊಡುತ್ತೆ. ರೋಷ, ಆವೇಶ, ಜಾತಿ, ಧರ್ಮ, ಕ್ರೌರ್ಯ, ಹಾಗೆ ತುಳಿತಕ್ಕೊಳಗಾದಂಥವ್ರು, ತುಳಿತವನ್ನ ಮಾಡಿದಂಥವ್ರು, ಇವೆಲ್ಲವುಗಳ ಒಟ್ಟಾರೆ ಹೂರಣ ಈ ಒಂದು ಸಿನಿಮಾ. ಒಂದು ಆಕ್ರೋಶದ ಸಿನಿಮಾ, ಒಂದು 80ರಲ್ಲಿ ನಡೆಯುವಂತ ಕಾಲಘಟ್ಟದಲ್ಲಿ ನಡೆಯುವಂತ ಸಿನಿಮಾ. ಪ್ರತಿಯೊಂದು ಕ್ಯಾರೆಕ್ಟರ್ಗಳಿಗೂ ಅದರದೇ ಆದಂತ ವಿಶೇಷ ಶೈಲಿಯನ್ನ ಕೊಟ್ಟಿದ್ದಾರೆ ನಿರ್ದೇಶಕರು. ಇಲ್ಲೆಲ್ಲ ಎಷ್ಟೋ ಜನ ಬೆಳ್ಳಗೆ ಕಾಣಿಸ್ಬೋದು ಕಲಾವಿದರೆಲ್ಲರೂ, ಆದ್ರೆ ಆ ಸಿನಿಮಾದಲ್ಲಿ ಎಲ್ಲರೂ ಕಪ್ಪಿಗೆ ಕಾಣಿಸ್ತಾ ಇರ್ತೀವಿ, ಯಾಕಂದ್ರೆ ಆ ಸಿನಿಮಾ ಹಾಗೆ ಇದೆ. ಸೊ ಇನ್ನಷ್ಟು ಜನ ಅಲ್ಲಿ ನಮ್ಮ ಕಲಾವಿದರು ಕೂತಿದ್ದಾರೆ, ಅವರೆಲ್ಲ ವೇದಿಕೆ ಮೇಲೆ ಹೋದ್ರೆ ಗೊತ್ತಾಗುತ್ತೆ ಈ ಸಿನಿಮಾ ಏನ್ ವಿಶೇಷತೆಯನ್ನು ಒಳಗೊಂಡಿದೆ ಅಂತ. ಖಂಡಿತ ಇದೊಂದು ಕನ್ನಡಕ್ಕೆ ಒಂದು ವಿಶೇಷವಾದಂತಹ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅದು ನೀವು ನೋಡಿ ಮೆಚ್ಕೊಂಡು ನಮ್ಮನ್ನ ಆಶೀರ್ವದಿಸ್ಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ.